ಐ ಗೆಟ್ ಮೈ ಹೇರ್ ಕಲರ್ಡ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಅಂತ ಹೇಳ್ಬಿಟ್ಟು ಸೊಸೈಟಿಲಿ ಇರುವಂಥ ಸಲೂನ್ಗೆ ಹೋಗ್ತಾ ಇದ್ದೀನಿ. ಅಪ್ಪಾಜಿ ಏನು ಹೊಸ ಸ್ಟೈಲು. ಸೊ ಗೈಸ್ ಟೋಟಲಿ ಇಷ್ಟು ಕಲರ್ ಆಪ್ಷನ್ಸ್ ಇದೆ. ಗೈಸ್ ನಾನು H&M ಇಂದ 2 ಬಟ್ಟೆನ ತೊಗೊಂಡ್ಬಂದೆ. ಹಾಯ್ ಹಲೋ ನಮಸ್ಕಾರ, ನಾನು ನಮ್ಮ ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ದ ಫಸ್ಟ್ ಥಿಂಗ್ ದಟ್ ಐ ಡಿಡ್ ವಾಸ್ ಹೆಲ್ಪ್ ಡೆಸ್ಕಿಗೆ ಬಂದೆ ನಮ್ಮ ಸೊಸೈಟಿಲಿ. ಏನಂತಂದರೆ ನಮ್ದು ಇನ್ನೂ ಸ್ವಲ್ಪ ಮೂವ್ ಇನ್ ಫಾರ್ಮ್ ಪೆಂಡಿಂಗ್ ಇತ್ತು. ಅದರಿಂದ ನನಗೆ ಮೈಗೇಟ್ ಆಕ್ಸೆಸ್ ಸಿಗ್ತಿಲ್ಲ. ಮೈಗೇಟ್ ಆಕ್ಸೆಸ್ ಸಿಗ್ದಲ್ಲೇ ನಾನು ಜಿಮ್ಮಿಗೆ ಹೋಗೋಕೆ ಆಗ್ತಾಯಿಲ್ಲ. ಆ್ಯಂಡ್ ಹೋಗಬೇಕಾದ್ರೆ ಕೂಡ ಫ್ಯಾಮಿಲಿ ಕೂಡ ಪ್ರಾಬ್ಲಮ್ ಆಗ್ತಿತ್ತು. ಇಟ್ಸ್ ಲೈಕ್ ಅಪ್ರೂವಲ್ ನಾನು ಫೋನಲ್ಲೇ ಕೊಟ್ಕೊಡ್ಬೋದು, ಇಲ್ಲ ಅಂತಂದರೆ ಐ ಸ್ಟಿಲ್ ನೀಡ್ ಟು ಅಲ್ಲಿ ಅವ್ರನ್ನೆಲ್ಲ ಕೇಳಬೇಕಾಗುತ್ತೆ. ಇವಾಗ ಇಲ್ಲೇ ಮಾರ್ಟಲ್ಲಿ ಒಂದಷ್ಟು ಐಟಮ್ಸ್ಗಳು ಬೇಕಿತ್ತು. ಫಾರ್ ಎಕ್ಸಾಂಪಲ್ ಲೈಕ್ ಶ್ಯಾಂಪು ಎಲ್ಲ ಖಾಲಿ ಆಗಿತ್ತು, ಅದನ್ನು ತೊಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಆ್ಯಂಡ್ ಇವತ್ತು ಆಲ್ರೆಡಿ ನಮ್ಮ ಮನೇಲಿ ಹಾಲ್ನ ಕ್ಲೀನ್ ಮಾಡಿದ್ದಾರೆ, ರೂಮ್ನ ಕ್ಲೀನ್ ಮಾಡಬೇಕು. ಆ್ಯಂಡ್ ಅಲ್ಲಿ ಶೋ ಯು ಏನೇನು ಮಾಡ್ತೀವಿ ಇವತ್ತು ಅಂತ ಹೇಳ್ಬಿಟ್ಟು ಡಾಗ್ ಫುಡ್ ತೊಗೋಣ ಅಂತ ಹೇಳ್ಬಿಟ್ಟು ಮಾರ್ಟಿಗೆ ಬಂದೆ. ಇಲ್ಲಿ ರಾಯಲ್ ಕೆನಿನ್ ಇಲ್ಲ, ಸೊ ಹ್ಯಾವ್ ಟು ಟೇಕ್ ಸಮಥಿಂಗ್ ಎಲ್ಸ್. ಐಮ್ ಥಿಂಕಿಂಗ್ ಐ ಟೇಕ್ ದಿಸ್. ಅವಳು ತಿಂತೋಳಿಲ್ವೋ ಗೊತ್ತಿಲ್ಲ ಅದನ್ನು, ಸೊ ಓನ್ಲಿ ಒನ್ ವೇಟು ತೊಗೊಂಡೋಗ್ಬಿಟ್ಟು ನೋಡೋಣ. ಸೊ ಎಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ, ಇನ್ನೂ ಏನು ಬೇಕು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾನೆ ಇದ್ದೀನಿ. ಏನು ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೇನ್ಲಿ ನಾನು ಶ್ಯಾಂಪು ಮತ್ತು ಬಾಡಿ ವಾಶ್ಗೆ ಅಂತ ಬಂದಿತ್ತು. ಗೈಸ್ ಇವಾಗ ಎಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಖಾರ ಕೂಡ ತೊಗೊಂಡೆ, ಊಟದ ಜೊತೆ ಅನ್ನ ಸಾಂಬಾರು ಜೊತೆ ತಿನ್ನೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಬಿಲ್ಲಿಂಗ್ ಆಯಿತು. ಸೊ ಹೋಮ್ ಸರ್ವಿಸ್ ಕೂಡ ಕೊಡ್ತಾರೆ. ಇವಾಗ ನಾನು ಮನೆ ತನಕ ಅದನ್ನು ಎತ್ಕೊಂಡು ಹೋಗೋಂಗಿರಲ್ಲ. ಇವಾಗ ಇಲ್ಲಿಂದ ಹೋಗಿ ನಂದಿನಿ ಹಾಲು ಕೂಡ ತೊಗೋಬೇಕು. ನಮ್ಮಪ್ಪ ಫೋನ್ ಮಾಡಿ ಹೇಳಿದ್ರು 2 ಲೀಟ್ರ್ ತೊಗೋಬಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮಕ್ಕಾನ ಕೂಡ ತೊಗೊಂಡಿದ್ದೀನಿ. ಐ ಆಮ್ ಟ್ರೈಂಗ್ ಟು ಬಿ ಹೆಲ್ದಿ, ಬಟ್ ಈ ಥರ ಎಲ್ಲ ನೋಡಿದಾಗ ಐ ಕಾಂಟ್ ಸ್ಟೇ ಹೆಲ್ದಿ ಗೈಸ್. ಐ ಆಮ್ ವೆರಿ ಅಡಿಕ್ಟೆಡ್ ಟು ಅವೈಕಾಡೋ ಜ್ಯೂಸ್ನ. ಸೊ ಐಸ್ ಕ್ರೀಮ್ಸ್ ಮಾತ್ರ ನಾನು ಎತ್ಕೊಂಬಂದೆ, ಮಿಕ್ಕಿದ್ದು ಮನೆಗೆ ಕಳಿಸ್ತಾರೆ. ಸೊ ಇವಾಗ ಇಲ್ಲಿಂದ ನಂದಿನಿ ಹಾಲು ತೊಗೊಂಡು ಹೋಗಬೇಕು. ಬಿಕಾಸ್ ಮಾರ್ಟಲ್ಲಿ ಸಿಗಲ್ಲ ನಂದಿನಿ ಹಾಲು. ಇವಾಗ ಲೆಟ್ಸ್ ಗೋ ಹೋಮ್ ಗೈಸ್. ನನ್ನ ತಿಂಡಿನೂ ಆಗಿಲ್ಲ, ತಿಂಡಿನೂ ಆಗದಲ್ಲೇ ಹಂಗೆ ಸುತ್ತಾ ಇದ್ದೀನಿ ನಾನು. ನನಗೇನಂತಂದರೆ ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಲಿ ಅಂದಿತ್ತು ಮೈಂಡಲ್ಲಿ. ಅದಾದರೆ ಎಲ್ಲ ಸಿಂಪಲ್ ಆಗುತ್ತೆ, ಜಿಮ್ಗೂ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಸೊ ನನಗಿನ್ನೂ ಕಣ್ಣು ಹೋಗಿದೆ ಆನೆಸ್ಟ್ಲಿ ಫಾರ್ ಹ್ಯಾವ್ ಟು ಸೇ. ಇವಾಗ ಲೆಟ್ಸ್ ಗೋ ಹೋಮ್ ಗೈಸ್. ಆ್ಯಂಡ್ ಸ್ವಲ್ಪ ಜಾಸ್ತಿ ಬಿಸಿಲಿದಲ್ವ ಇತ್ತೀಚೆಗೆ. ಇಲ್ಲೇ ನೋಡಿ ನಂದಿನಿ ಹಾಲ್ದಿದೆ, ಅಲ್ಲಿ ಹೋಗಿ ತೊಗೋಬೇಕು ಹಾಲನ್ನ ಗೈಸ್. ಇವಾಗ ಬಗ್ಗಿಗೆ ಹತ್ಕೊಂಡಾಗಿತ್ತು ಆ್ಯಂಡ್ ಹೋಗ್ತಾ ಇದ್ದೀನಿ. ಇವತ್ತು ಅವೈಕಾಡೋ ಜ್ಯೂಸ್ ಏನಿತ್ತು ಅದರಲ್ಲಿ ಸ್ವಲ್ಪ ಹಾಲು ಜಾಸ್ತಿ ಆಗಿದ್ರೆ ಶುಗರ್ ಕಮ್ಮಿ ಮಾಡೋಕ್ಕೆ ಹೇಳಿದ್ರು. ಸೊ ಇಟ್ಸ್ ಮೋರ್ ಲೈಕ್ ಅ ಮಿಲ್ಕ್ ಶೇಕ್. ಫಸ್ಟ್ ಟೇಸ್ಟ್ ಅನ್ನಿಸ್ತಿಲ್ಲ ಗೈಸ್. ಇವಾಗ ಫೈನಲಿ ಮನೆಗೆ ಬಂದೆ ಆ್ಯಂಡ್ ಟಿ ವಿ ಓಡ್ತಾ ಇದೆ. ಅಪ್ಪ ನನಗೆ ತಿಂಡಿ ಹಾಕ್ಕೊಡ್ತವ್ರೆ, ಸ್ವಲ್ಪ ಬಿಡಿದೆ ಗೈಸ್ ನನಗೆ. ಅಪ್ಪನೇ ಅಂತ ಹೇಳ್ಬಿಟ್ಟು ಒಂದಷ್ಟು ಐಸ್ ಕ್ರೀಮ್ಸ್ ನಾನು ಎತ್ಕೊಂಡ್ಬಂದಿದ್ದೀನಿ. ನಮ್ಮ ಕೋಕು ನೋಡಿ ಕೆಳಗಡೆ ಡೈನಿಂಗ್ ಟೇಬಲ್ ಕೆಳಗಡೆ ಇದ್ದಾಳೆ ಗೈಸ್. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ನೋಡಿ ಏನು ಸಾಂಗ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಇಲ್ಲಿ ಬಟ್ಟೆ ಒಣಾಕಿದ್ವಿ ಆಯಿತಾ, ಇಲ್ಲಿ ಅದು ಬಿದ್ದುಬಿಟ್ಟಿದೆ. ನನಗೂ ಗೊತ್ತಿಲ್ಲ, ನನ್ನ ಕೆಳಗೆ ನಾನು ಎಲ್ಲ ವರ್ಷಕ್ಕೆ ಬಟ್ಟೆ ಏನೋ ಹಾಕಿದ್ದಾರೆ ಅಂದ್ಕೊಂಡಿದ್ದೀನಿ. ಪೋಕು ಅದ್ರ ಮೇಲೆ ಸುಸ್ಸು ಮಾಡಿದಾಳೆ. ಇವಾಗ ಅಪ್ಪನ ಕೇಳಿದ್ರೆ ಗೊತ್ತಾಗ್ತಿದೆ ಅದು ಮೇಲಿಂದ ಬಿದ್ದಿದೆ ಬಟ್ಟೆ ಅಂತ ಹೇಳ್ಬಿಟ್ಟು. ಇನ್ಮೇಲೆ ಕ್ಲಿಪ್ ಹಾಕ್ಬೇಕು ಗೈಸಲ್ಲಿ. ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಹಾಕೊಳ್ಳೋ ಬಟ್ಟೆ ಅಂತ. ನಾನು ವಾಶ್ರೂಮ್ ಕ್ಲೀನಾಗಿ ಮಾಡೋಕೆ ಬಂದರೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ಅಷ್ಟರಲ್ಲಿ ಹಿಂಗಾಗಿದೆ ನೋಡಿ. ಪೋಕೋ ಇಸ್ ಅನ್ಪ್ರೆಡಿಕ್ಟಬಲ್. ಸೊ ಗೈಸ್ ಇವಾಗ ಕಿಚನಲ್ಲಿ ಆಲ್ಮೋಸ್ಟ್ ಅಮ್ಮ ಸಾರ್ಟ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಒಂಚೂರು ತೆಗಿಬೇಕು. ಆ್ಯಂಡ್ ದೇವ್ರ ಮನೆ ಸದ್ಯಕ್ಕೆ ಇಲ್ಲೇ ಇಟ್ಕೊಂಡಿದ್ವಿ ಬಿಕಾಸ್ ಎಲ್ಲೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನಾನು ಏನಾದ್ರು ತಿನ್ನಬೇಕು, ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ಲಲ್ಲಿ ಸೌತೆಕಾಯಿ ಇರೋದು. ಇದನ್ನು ತಗೋತೀನಿ ಅತ್ಲಾಗೆ. ಅಪ್ಪಾಜಿ ಏನು ಹೊಸ ಸ್ಟೈಲು ಗೈಸ್. ಕಾಯಿನ ಹಿಂಗೆಲ್ಲ ತುರಿತಾರೆ ನೋಡ್ರಿ ನಮ್ಮ ಮನೇಲಿ ಕುತ್ಕೊಂಡು. ನಾನು ಏನಿದೆ ಹಿಂಗೆ ಕುತ್ಕೊಂಡವ್ರೆ ಅಂತ ನೋಡ್ತಾ ಇದ್ದೀನಿ. ಕುದುರೆ ಮೇಲೆ ಕುತ್ಕೊಂಡಂಗಿದೆ ಅದು. ಗೈಸ್ ನಾನಿವತ್ತು ಏನು ಅಂದ್ಕೊಂಡೆ ಅಂತಂದರೆ ಐ ಗೆಟ್ ಮೈ ಹೇರ್ ಕಲರ್ಡ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಅಂತ ಹೇಳ್ಬಿಟ್ಟು. ಬಿಕಾಸ್ ಕೆಳಗಡೆ ಯು ಕ್ಯಾನ್ ಸಿ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಬ್ಲ್ಯಾಕ್, ಲಿಟಲ್ ಅಂತ ಹೇಳ್ಬೋದು ಇಫ್ ಯು ಗೈಸ್ ಕ್ಯಾನ್ ಸಿ. ಸೊ ಅದನ್ನು ಐ ಥಾಟ್ ಅಲ್ಲಿ ಫಿಕ್ಸೆಡ್. ಆ್ಯಂಡ್ ಆಲ್ಸೋ ಥಾಟ್ ಅಲ್ಲಿ ಗೆಟ್ ಕರ್ಟನ್ ಬ್ಯಾಂಗ್ಸ್ ಬಿಕಾಸ್ ನಂದು ಇಲ್ಲೂ ಕೂಡ ಇಫ್ ಯು ಸಿ ಮೈ ಹೇರ್ ಹಸ್ ಗ್ರೋನ್ ಲಾಂಗ್ ಇನ್ ದ ಫ್ರಂಟ್. ಸೊ ಹಾಗಾಗಿ ಅದನ್ನ ಫಿಕ್ಸ್ ಮಾಡಿ. ಆ್ಯಂಡ್ ಆಲ್ಸೋ ಐ ಥಾಟ್ ಅಲ್ಲಿ ಗೆಟ್ ಎ ಹೇರ್ ವಾಶ್ ಡನ್ ಫ್ರಮ್ ದೇರ್ ಸೈಡ್ ಓನ್ಲಿ. ಸೊ ಇದನ್ನ ನಾನು ಆ್ಯಕ್ಚುಲಿ ಸೊಸೈಟಿಲಿ ಇರುವಂಥ ಸಲೂನ್ಗೆ ಹೋಗ್ತಾ ಇದ್ದೀನಿ. ಸೊ ಟು ಗೆಟ್ ಎನ್ ಎಕ್ಸ್ಪೀರಿಯನ್ಸ್, ಓಕೆ ಇಲ್ಲೆಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಐ ಆಲ್ಸೋ ರಿಯಲೈಸ್ಡ್ ಟಿಲ್ 16th ಇಲ್ಲಿ ಜಿಮ್ ಕ್ಲೋಸ್ ಇದೆ ಅಂತೆ. ಸಮ್ ಕೈಂಡ್ ಆಫ್ ರಿನೋವೇಷನ್ ವರ್ಕ್ ಇಸ್ ಹ್ಯಾಪನಿಂಗ್ ಅಂತೆ. ಇವಾಗ ಐ ಡೋಂಟ್ ನೋ ವಾಟ್ ದರ್ ಗೋನಾ ಡೂ ವಿತ್ ಮೈ ಹೇರ್. ಐ ಥಾಟ್ ಐಮ್ ಗೋನಾ ಡೂ ಮೈ ಹೇರ್ ಕಂಪ್ಲೀಟ್ ಜೆಟ್ ಬ್ಲ್ಯಾಕ್. I was thinking jet black or red, jet black or red, jet black or red ಅಂತ. ದೆನ್ ಐಮ್ ಲೈಕ್ ಬ್ಲ್ಯಾಕ್ ಅಂತ ಹೇಳ್ಬಿಟ್ಟು ಐ ಆಮ್ ಥಿಂಕಿಂಗ್ ಟು ಗೋ ಫಾರ್ ಬ್ಲ್ಯಾಕ್. ಇನ್ನೊಂದು ಏನಂತಂದರೆ ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ ಬಿಕಾಸ್ ಅವ್ರಿಗೇನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಸೊ ಐಲ್ ಬಿ ಆಲ್ ಅಲೋನ್
ಫಾರ್ ಟು ನೈಟ್ ಇನ್ ದ ಹೌಸ್. ಸೊ ಗೈಸ್ ಇವಾಗ ಫೈನಲಿ ಸಲೂನ್ಗೆ ಬಂದು ಹೇರ್ ವಾಶ್ ಮಾಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಇವ್ರು ಸಜೆಸ್ಟ್ ಮಾಡ್ತಾರಂತೆ. ಸೊ ನಾನು ಬ್ಲ್ಯಾಕ್ ಕಲರ್ ಅಂದ್ಕೊಂಡಿದ್ದೆ, ಅವ್ರು ಬ್ರೌನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಸಿ ಯಾವ ಥರ ಅದು ಯಾವ್ದು ಸೆಲೆಕ್ಟ್ ಮಾಡೋದು ಏನು ಅಂತ ನಾನು ಇನ್ನೂ ಫುಲ್ ಕನ್ಫ್ಯೂಸ್ಡ್ ಆಗಿದ್ದೀನಿ. ಸೊ ಗೈಸ್ ಟೋಟಲಿ ಇಷ್ಟು ಕಲರ್ ಆಪ್ಷನ್ಸ್ ಇದೆ. ಸೊ ಅದರಲ್ಲಿ ಇದು ತುಂಬ ಡಾರ್ಕ್ ಆಗುತ್ತೆ ಅಂತ ಹೇಳಿದ್ರು. ಗೋಯಿಂಗ್ ವಿತ್ ದಿಸ್ ಬ್ಲ್ಯಾಕ್, ಇದು ಪೂರ ಕವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಲ್ ರೆಡಿ ಟು ಗೆಟ್ ಮೈ ಹೇರ್ ಕಲರ್ ಬ್ಲ್ಯಾಕ್. ಎನಿವೇಸ್ ಬ್ಲ್ಯಾಕ್ ಇದೆ, ಬಟ್ ಸ್ವಲ್ಪ ಎಂಡ್ಸಲ್ಲಿ ಬ್ಲ್ಯಾಕ್ ಆಗೋ ಥರ. ಲೆಟ್ಸ್ ಸಿ ಹೌ ಇಟ್ಸ್ ಗೋನಾ ಟರ್ನ್ ಔಟ್. ಸೊ ನಾನು ಕರ್ಟನ್ ಬ್ಯಾಂಗ್ಸ್ನ ಮಾಡಿರೋದು ನೋಡ್ಬೋದು. ನಾನು ಜಾಸ್ತಿ ಶಾರ್ಟ್ ಮಾಡ್ಸೋಕೆ ಹೋಗಲಿಲ್ಲ, ಮೀಡಿಯಮ್ ಲೆಂತಲ್ಲಿ ಕರ್ಟನ್ ಬ್ಯಾಂಗ್ಸ್ನ ಮಾಡಿಸಿದ್ದೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ರೆಡಿ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಕೂದಲು ಕಟ್ ಮಾಡ್ಸೋಕೆ ಹೋಗಲಿಲ್ಲ, ಜಸ್ಟ್ ಫ್ರಂಟಲ್ಲಿ ಮಾತ್ರ ಕಟ್ ಮಾಡಿಸಿದ್ದೀನಿ. ನನಗೆ ಹೇರ್ ಲಾಂಗ್ ಗ್ರೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ರೀಸೆಂಟಾಗಿ ನನ್ನ ಫ್ರೆಂಡ್ ಕೂಡ ಹೇಳ್ತಾ ಇದ್ಲು, ನಿನಗೆ ಕರ್ಲಿನೇ ಸೂಟ್ ಆಗುತ್ತೆ, ಕರ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳ್ಬಿಟ್ಟು ಮತ್ತೆ ಕರ್ಲಿ ಹೇರ್ ಮೇಂಟೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಲ್ಲ ಗೈಸ್. ಇನ್ಮೇಲೆ ಹೇರ್ ಕೇರ್ ಕೂಡ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಈ ಒಂದು ಹೇರ್ ಲುಕ್ನ ರೆಡಿ ಆದಮೇಲೆ ಇನ್ನೊಂದ್ಸಲ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ ನೋಡ್ತಾ ಇರಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನಾನಿವಾಗ ಮಂತ್ರಿ ಮಾಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ಮೆಟ್ರೋಲಿ. ಸೊ ಯು ಕ್ಯಾನ್ ಸಿ ನನ್ನ ಕೂದಲು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಐ ಆಮ್ ಟೋಟಲಿ ಇನ್ ಲವ್ ವಿತ್ ದ ಹೇರ್ ಗೈಸ್. ತುಂಬ ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಗೈಸ್. ಫೈನಲಿ ಇವಾಗ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ದಿಸ್ ಈಸ್ ಲೈಕ್ ದ ಎಕ್ಸಾಕ್ಟ್ ಪಿಕ್ಚರ್ ಆಫ್ ಇಟ್. ನಾನು ಇದ್ರಲ್ಲಿ ಸ್ವಲ್ಪ ಸ್ಟ್ರೈಟ್ ಮಾಡಿದ್ದೀನಿ. ಅವ್ರು ಬ್ಲೋ ಡ್ರೈ ಮಾಡಿದ್ದು ಸ್ವಲ್ಪ ವಾಲ್ಯೂಮ್ ಕೊಡ್ತು, ಬಟ್ ಕರೆಕ್ಟಾಗಿ ಕುತ್ಕೋತಾ ಇರಲಿಲ್ಲ ಫ್ರಂಟಲ್ಲಿ. ಯು ಕ್ಯಾನ್ ಸಿ ಹೌ ಶೈನಿ ಮೈ ಹೇರ್ ಈಸ್ ಲುಕಿಂಗ್. ಲಿಟ್ರಲಿ ಅವ್ರೇನೋ ಅಪ್ಲೈ ಕೂಡ ಮಾಡಿಲ್ಲ ಗೊತ್ತಾ. ಐ ಆಮ್ ಫೀಲಿಂಗ್ ಲೈಕ್ ಮೈ ಬೆಸ್ಟ್ ಸೆಲ್ಫ್ ಟುಡೇ ಬಿಕಾಸ್ ಲುಕ್ ಅಟ್ ದ ಕಲರ್. ಐ ಮೀನ್ ದಟ್ ಬ್ಲ್ಯಾಕ್ ಟರ್ನ್ಡ್ ಔಟ್ ಸೋ ಬ್ಯೂಟಿಫುಲ್ ಆನ್ ಮೀ. ನಿಮಗೆ ಏನು ಅನ್ನಿಸ್ತು? ವಾಸ್ ಇಟ್ ಅ ಗುಡ್ ಡಿಸಿಷನ್ ಟು ಕಲರ್ ಮೈ ಹೇರ್ ಆ್ಯಂಡ್ ಟ್ರಿಮ್ ಅ ಲಿಟಲ್? ಸೊ ಅದನ್ನ ಕಮೆಂಟ್ ಮಾಡಿ. ನಾನಂತೂ ಒಬ್ಸೆಸ್ಡ್ ಅಂದ್ಕೊಳ್ಳಿ. ಸೊ ಗೈಸ್ ನಾನು H&M ಇಂದ 2 ಬಟ್ಟೆನ ತೊಗೊಂಬಂದೆ. ಲೈಕ್ ಐ ವೆಂಟ್ ಫಾರ್ ಶಾಪಿಂಗ್ ಅಂಡ್ ಐಮ್ ಲೈಕ್ ಓಕೆ ಲೆಟ್ ಮೀ ಬೈ ಸಮಥಿಂಗ್ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಔಟ್ಫಿಟ್ನ ನಿಮಗೆ ತೋರಿಸ್ತೀನಿ ಏನು ತೊಗೊಂಡೆ ಅಂತ. ಐ ಥಿಂಕ್ ಅರೌಂಡ್ 6-7 ನಾನು ಟ್ರೈ ಮಾಡಿದೆ ಅನ್ಸುತ್ತೆ. ಅದರಲ್ಲಿ ಐ ಫೆಲ್ಟ್ ಲೈಕ್ ದೀಸ್ ಆರ್ ಲೈಕ್ ದ ಬೆಸ್ಟ್ ಫಿಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಹಾಕೊಂಡು ತೋರಿಸ್ತೀನಿ. ಸೊ ದಿಸ್ ಇಸ್ ಬೇಸಿಕಲಿ ದ ಸ್ಕರ್ಟ್. ಯು ಕ್ಯಾನ್ ಸಿ ಲೈಕ್ ಹೌ ಬ್ಯೂಟಿಫುಲ್ ದ ಸ್ಕರ್ಟ್ ಇಸ್ ರೈಟ್. ನಾನು ಯಾವಾಗಲೂ ಈ ಥರ ಒಂದು ಪ್ಯಾಟರ್ನ್ ಬಟ್ಟೆ ತೊಗೋಬೇಕು ಅಂದ್ಕೊಂಡಿದ್ದೆ. ಆ್ಯಂಡ್ ದ ಮೆಟೀರಿಯಲ್ ಇಸ್ ಆಲ್ಸೋ ವೆರಿ ಸಾಫ್ಟ್. ಇದನ್ನು ಹಾಕೊಂಡು ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದನ್ನು ಹಾಕಿ ತೋರಿಸ್ತೀನಿ. ಸೊ ಇದು ನಾನು ಜಿಮ್ ಟಾಪ್ ಥರ ಹಾಕೋಬೋದು ಅಂತ. ಸೊ ಜಿಮ್ಮಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ಯೂಶ್ವಲಿ ಡೋಂಟ್ ವೇರ್ ಲೈಟ್ ಕಲರ್ಸ್ ಟು ಜಿಮ್ ಬಿಕಾಸ್ ಬೇಗ ಕೊಳೆ ಆಗುತ್ತೆ ಅಂತ. ಬಟ್ ದೆನ್ ಐ ಫೆಲ್ಟ್ ಲೈಕ್ ದಿಸ್ ಇಸ್ ಸಚ್ ಅ ನೈಸ್ ಕಲರ್, ಸೊ ಲೆಟ್ ಮೀ ಬೈ ಇಟ್ ಅಂತ ಅನ್ನಿಸ್ತು. ಹಾಗಾಗಿ ಬೈ ಮಾಡಿದೆ. ಸೊ ವೆಯ್ಟ್ ಆ್ಯಂಡ್ ವಾಚ್ ಯಾವ ಥರ ಕಾಣಿಸುತ್ತೆ ಇದು ಅಂತ ಹೇಳ್ಬಿಟ್ಟು. ಜಿಮ್ ಟಾಪ್ನ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಇವಾಗ ಸ್ಕರ್ಟ್ನ ಹಾಕೊಂಡು ತೋರಿಸ್ತೀನಿ. ಇದ್ರ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಿ. ಸೊ ಈ ಟಾಪ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಸೊ ನಿಮಗೇನು ಅನ್ನಿಸ್ತು? ಇಸ್ ಇಟ್ ಅ ಪರ್ಫೆಕ್ಟ್ ಫಿಟ್ ಫಾರ್ ಜಿಮ್? ಕಮೆಂಟ್ ಮಾಡಿ ಗೈಸ್. ಇವಾಗ ನನ್ನ ಸ್ಕರ್ಟ್ನ ಕೂಡ ನೋಡ್ಬೋದು. ಸೊ ಇದು ಸೈಡಲ್ಲಿ ಸ್ಲಿಟ್ ಇದೆ. ಸೊ ದಿಸ್ ಇಸ್ ಹೌ ದ ಸ್ಕರ್ಟ್ ಲುಕ್ಸ್ ಆ್ಯಂಡ್ ದ ಟಾಪ್ ಲುಕ್ಸ್. ಸೊ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಬಿಕಾಸ್ ಐ ಥಿಂಕ್ ಇಟ್ಸ್ ಬೀನ್ 1 ಮಂತ್ ನಾನು ವರ್ಕೌಟ್ ಮಾಡ್ತಾ ಇಲ್ಲ. ಸೊ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿದೆ ಹಾಗಾಗಿ. ಬಟ್ ದೆನ್ ನಿಮಗೆ ಟಾಪ್ ಇಷ್ಟ ಆಯಿತಾ ಅಥವಾ ಸ್ಕರ್ಟ್ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಗೈಸ್. ಐ ಫೀಲ್ ಲೈಕ್ ಹೊಸ ಮನೆಗೆ ಬಂದಮೇಲೆ ಫುಲ್ ಒಂಥರ ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಅಂತ ಅಂಥರ ಫೀಲ್ ಆಗ್ತದೆ. ಇವತ್ತೊಂದು ಡ್ಯಾನ್ಸ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ದೆ, ಬಟ್ ಮೋಟಿವೇಶನೇ ಸಿಗ್ತಾ ಇಲ್ಲ. ಸುಮ್ಮನೆ ರೀಲು ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇಟ್ಸ್ ಲೈಕ್ ಸುಮ್ಮನೆ ಏನಕ್ಕೋ ಫೋನ್ ಓಪನ್ ಮಾಡಿದ್ರೆ ರೀಲ್ಸ್ ತೊಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಇಟ್ಸ್ ಲೈಕ್ ಅದೊಂದು ಮಜಲ್ ಮೆಮೊರಿಲಿ ಅದೊಂದು ಹಂಗೆ ಕೂತ್ಕೊಂಡ್ಬಿಟ್ಟಿದೆ. ಓಕೆ ಫೋನ್ ಓಪನ್ ಮಾಡಿದ ತಕ್ಷಣ ರೀಲ್ಸ್ ನೋಡಬೇಕು ಅಂತ. ಸೊ ನಿಮಗೂ ಹಿಂಗೆ ಆಗುತ್ತಾ? ಇವತ್ತು ಟೈಮ್ ಬಂದ್ಬಿಟ್ಟು 10:40 ಆ್ಯಂಡ್ ಇವತ್ತು ವಾಕಿಗೆ ನಾನು ಮತ್ತು ಪುಕ್ಕು ಇಬ್ಬರೇ ಬಂದಿರೋದು. ಫುಲ್ ರೋಡೆಲ್ಲ ಖಾಲಿದೆ ನೋಡಿ. ಈಗ ಸ್ವಲ್ಪ ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು.